ಲೋಕಮಾನ್ಯ ತಿಲಕ್ ಟರ್ಮಿನಸ್. ರೈಲು ಸಂಖ್ಯೆ 225 ಹೋಗುವ ಕೆಲವೇ ಕ್ಷಣದಲ್ಲಿ ಪ್ಲಾಟ್ಫಾರ್ಮ್ ಸಂಖ್ಯೆ 1. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಆಗ್ಯದ ಮಾರ್ನಿಂಗ್ 6 ಗಂಟೆ. ಯೂಶಲಿ ನಾ ಡೇದಾಗ ಟ್ರೈನ್ ಜರ್ನಿ ಮಾಡಲ್ಲ, ಅದನ್ನು ಇಂಥ ಬಿಸ್ಲಾಗ ನಾನ್ AC. ಬಟ್ ಟುಡೇ ನಾ ಜರ್ನಿ ಮಾಡ್ಲತ್ತೀನಿ 8 ತಾಸು ಫ್ರಮ್ ಗುಲ್ಬರ್ಗಲಿಂದ ಕೊಲ್ಲಾಪುರ್. ಎಸ್, ಯು ಗೈಸ್ ಹ್ಯಾಡ್ ಇಟ್ ರೈಟ್. ಡೈಲಿ ಮಾರ್ನಿಂಗ್ 6:40 ಈ ಟ್ರೈನ್ ಬಿಡ್ತದ, ಕೊಲ್ಲಾಪುರ್ ರೀಚ್ ಆಗ್ತದ ಮಧ್ಯಾಹ್ನ 2 ಗಂಟೆಗೆ. ಟ್ರೈನ್ ನಂಬರ್ ಬಂದ್ಬಿಟ್ಟು 22155. ನೀವು ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡ್ಬೇಕಂತ ಅನ್ಕೊಂಡಿದ್ರಂದ್ರ ಈ ಟ್ರೈನ್ ಬಹಳ ಅನುಕೂಲ ಆಗ್ತದೆ ನೋಡ್ರಿ. ಈ ಟ್ರೈನ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಜನರಲ್ ಇರ್ತದ 180 ರುಪೀಸ್, ಸ್ಲೀಪರ್ ಇರ್ತದ 305 ರೂಪಾಯಿ, ಇದು ರಿಸರ್ವೇಷನ್ ಇರ್ತದ. AC ಬಂದ್ಬಿಟ್ಟು 770 ರೂಪಾಯಿ. ಆಲ್ಮೋಸ್ಟ್ ಟ್ರೈನ್ ಖಾಲಿ ಇರ್ತದ, ಬಟ್ ನಾ ಸ್ಲೀಪರ್ ನಾನ್ AC ರಿಸರ್ವೇಷನ್ ಮಾಡಿಸಿದ್ದೆ. 8 ತಾಸು ಜರ್ನಿ ಮಾಡಿ ಮಧ್ಯಾಹ್ನ 2:15 ನಾ ರೀಚ್ ಆದೆ ಶಾಹು ಮಹಾರಾಜ್ ರೈಲ್ವೆ ಸ್ಟೇಷನ್ ಕೊಲ್ಲಾಪುರ್. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾ ಬಂದೀನಿ ಶ್ರೀ ಛತ್ರಪತಿ ಶಾಹು ಮಹಾರಾಜ್ ಕೊಲ್ಲಾಪುರ ರೈಲ್ವೆ ಸ್ಟೇಷನ್ ಬಂದೀನಿ. ಯಾಕಪ್ಪ ಅಂದ್ರೆ ಪ್ರಸಿದ್ಧ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡ್ಬೇಕಂತ ಬಂದೀನಿ. ಸೊ ಈ ಫುಲ್ ಕೊಲ್ಲಾಪುರ ಇನ್ಫಾರ್ಮೇಶನ್ ನಿಮ್ಗೆ ಬೇಕಾಗಿತ್ತಂದ್ರೆ ಇದು ವಿಡಿಯೋ ನಿಮ್ ಸಲಿಂದ. ಸೊ ಫುಲ್ ಕೊನೆ ತನಕ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್, ನಾ ಕೊಲ್ಲಾಪುರಕ್ಕೇನೋ ಬಂದೆ, ಬಟ್ ಸ್ಟೇನೇ ಬುಕ್ ಮಾಡಿರ್ಲಿಲ್ಲ. ಸೊ ಈಗ ನಡೆದಿನ ಅರ್ಜೆಂಟ್ನಾಗ ರೂಮ್ ಹುಡುಕ್ಲಕ್ಕ. ಗೈಸ್, ಇದೇನು ಕಾಣ್ಲತ್ತದಲ್ಲ, ಇದೇ ರೂಮ್ದಾಗ ಫೈನಲಿ ನಾವು ರೂಮ್ ಬುಕ್ ಮಾಡಿದ್ವಿ. ಗೈಸ್, ರೂಮ್ದಾಗೆಲ್ಲ ಫ್ರೆಶ್ ಅಪ್ ಆಗಿ ಈಗ ನಾವು ನೋಡಕ್ ಹೊಂಟೀವಿ ನೋಡ್ರಿ ಶಾಹು ಮಹಾರಾಜ್ ಪ್ಯಾಲೇಸ್. ಹಾಯ್ ಗೈಸ್, ಈಗ ನಾವು ಹೊಂಟಿವಿ ಛತ್ರಪತಿ ಶಾಹು ಮಹಾರಾಜ್ ಪ್ಯಾಲೇಸ್ ಹೊಂಟಿವಿ. ಪ್ಯಾಲೇಸ್ ನೋಡಕ್ಕ ಅಲ್ಲಿ ಮ್ಯೂಸಿಯಂ ನೋಡ. ಸೊ ಒಂದು ಆಟೋ ಮುಗಿಸಿವಿ, ಆಟೋ ಹೊಂಟಿವಿ. 100 ರೂಪೀಸ್ ತಗೊಂಡ್ರೆ ಆಟೋದವರು. ಇಲ್ಲಿಂದ ಒಂದು 2.5 ಕಿಲೋಮೀಟರ್ ಆಗ್ತದೆ ನಮ್ದು, ನಾವೇನು ರೂಮ್ ಹಿಡಿದಿವಲ್ಲ ಅಲ್ಲಿಂದ. ಸೊ ಬರ್ರಿ ಹೋಗಿ ನೋಡೋಣ ಪ್ಯಾಲೇಸ್ ಹೆಂಗದ ಹೆಂಗಿಲ್ಲ. ಫೋಟೋಗಳು ನೋಡಿನಿ, ಬಹಳ ಚಲೋ ಇದ್ದು ಮೀನ್ಸ್ ಅದ್ರದ್ದು ಎಲ್ಲ ವ್ಯೂಸ್ ಚಲೋ ಇದ್ದು. ಸೊ ಬರ್ರಿ ನೋಡಮ್ಮ, ಈಗ ನಾವು ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡಮಂತ. ಸೊ ಲೆಟ್ಸ್ ಗೋ. ಇದು ಶಾಹು ಮಹಾರಾಜ್ ಎಂಟ್ರಿ, ಶಾಹು ಮಹಾರಾಜ್ ಪ್ಯಾಲೇಸ್ ಎಂಟ್ರಿ. ಹೆಂಗ್ ಹೋಗ್ಬೇಕು? ಇಲ್ಲಿ ಟಿಕೆಟ್ ಸಿಗ್ತಾವ, ಇಲ್ಲೇ ಟಿಕೆಟ್ ತಗೋಬೇಕು. ಟಿಕೆಟ್ ಎಷ್ಟು ನೋಡಮ್ ಬರ್ರಿ. ಹಲೋ, 2 tickets. Thank you. Guys, it's a ticket 50 rupees ಅದ. ಚಿಲ್ಡ್ರನ್ಸ್ಗೆ 20 rupees ಅದ, ಫಾರಿನರ್ಸ್ಗೆ 100 ಅದ, ಮತ್ತು ಆರ್ಮಿ ಅವರಿಗೆಲ್ಲ 20 rupees ಅದ, 30 rupees ಅದ. ಸೊ ಬರ್ಲಿ, ಮತ್ತೆ ನಮ್ಮ ಆಟೋ ಪುರ ಒಳಗಿನ ತನ ಒಯ್ದು ಬಿಡ್ತಾನ. ಬಟ್ ಲೆಟ್ಸ್ ಗೋ. ಗೈಸ್ ನೋಡ್ರಿ, ನಾವು ಬಂದೀವಿ ಪ್ಯಾಲೇಸ್ ಎದುರು. ಶ್ರೀ ಛತ್ರಪತಿ ಶಾಹು ಮಹಾರಾಜ್ ಪ್ಯಾಲೇಸ್ ಇದೆ. ಗೈಸ್, ಈಗೇನ್ ನಾವು ಬಂದಿವಲ್ಲ ಪ್ಯಾಲೇಸಿಗೆ, ಅದಕ್ಕೆ ಶಾಹು ಮಹಾರಾಜ್ ಪ್ಯಾಲೇಸ್ ಅಂತಾರ. ಇದು ಒಂದು ಲೋಕಲ್ ಕೊಲ್ಲಾಪುರ ಅಟ್ರಾಕ್ಷನ್ ಅಂತ ಕರೀತಾರ. ಇಲ್ಲಿ ಬಹಳಷ್ಟು ಜನ ಬಂದು ಡೈಲಿ ವಿಸಿಟ್ ಮಾಡ್ತಾರೆ. ಗೈಸ್, ಇದು ಏನ್ ಶಾಹು ಮಹಾರಾಜ್ ಪ್ಯಾಲೇಸ್ ಅದಲ್ಲ, ಇದು 1877 ಲಿಂದ 1884 ತನ ಕನ್ಸ್ಟ್ರಕ್ಟ್ ಮಾಡ್ಯಾರ. ಇದು ಇಟ್ ಟುಕ್ 7 years ಟು ಕಂಪ್ಲೀಟ್ ದಿಸ್ ಸ್ಟ್ರಕ್ಚರ್. ಇದು ಬ್ಲಾಕ್ ಪಾಲಿಶ್ಡ್ ಬ್ಲಾಕ್ ಸ್ಟೋನ್ ಲಿಂತ ಕಟ್ಟಿದದ. ಇದೊಂದು ಎಕ್ಸಾಂಪಲ್ ಅದ, ಇಂಡೋ ಯುರೋಪಿಯನ್ ಆರ್ಕಿಟೆಕ್ಚರ್ ಎಕ್ಸಾಂಪಲ್ ಅದ. ಇದು ನೀವು ಹಿಂದ್ ನೋಡ್ತಿರ್ಬೋದು ಇದರ ಆರ್ಕಿಟೆಕ್ಚರ್ ಎಷ್ಟು ಮಸ್ತ್ ಆಗಿ ಮಾಡ್ಯಾರ ಅಂತ ಹೇಳಿ ಅವಾಗಿನ ಕಾಲದಾಗ. ಗೈಸ್, ಇಲ್ಲಿ ನಿಮಗೆ ಏನೇನ್ ನೋಡಕ್ ಸಿಗ್ತದಪ್ಪ ಒಳಗಂತಂದ್ರ, ಶಾಹು ಮಹಾರಾಜ್ ಹಾಕೋತಿರೋಂಥ ಕಾಸ್ಟ್ಯೂಮ್ಸ್ ಆಗ್ಲಿ, ಜ್ಯುವೆಲರೀಸ್ ಆಗ್ಲಿ, ಅವಾಗ ಯೂಸ್ ಮಾಡ್ತಿರತಕ್ಕಂಥ ಕಾಯಿನ್ಸ್ ಆಗ್ಲಿ, ಮತ್ತ ಸ್ಮಾಲ್ ಅಂಡ್ ಝೂ ಅದ ಒಳಗ ಅವಾಗಿಂದು. ಬಹಳ ಚಂದ ಅದ ಒಳಗ ನೋಡಪ್ಲೇ ಅದ. ಇದು ಹೊರಗಿನ ಗಾರ್ಡನ್ ಅಷ್ಟೇ ಅಟ್ರಾಕ್ಟಿವ್ ಅದ. ಎಷ್ಟ್ ಚಂದ ಮೇಂಟೈನ್ ಮಾಡ್ಯಾರ, ಫುಲ್ ಗ್ರೀನರಿ. ಇಂಥ ಬಿಸ್ಲಾಗ್ನು ಇಷ್ಟು ನೀರೆಲ್ಲ ಹೊಡೆದು ಗ್ರೀನರಿ ಮೇಂಟೈನ್ ಮಾಡ್ಯಾರ. ಇದು ಪ್ಯಾಲೇಸ್ ಮಸ್ಟ್ ವಿಸಿಟ್ ಅದ ಕೊಲ್ಲಾಪುರ ಒಳಗ. ನೀವು ಯಾರಾದ್ರೂ ಬರ್ಬೇಕಂದ್ರ ಆರಾಮಾಗಿ ಬರ್ರಿ. 50 ರೂಪೀಸ್ ಟಿಕೆಟ್ ಇರ್ತದ ಒಬ್ರಿಗೆ. ಆರಾಮಾಗಿ ಬಂದು ಆರಾಮಾಗಿ ಟೈಮ್ ತಗೊಂಡ್ ನೋಡ್ರಿ. ಬಹಳ ಹಿಂದ್ಕಿನ ಕಾಲದೆಲ್ಲ ನಿಮ್ಗೆ ನೋಡಕ್ ಸಿಗ್ತದ ಇಲ್ಲಿ ಶಾಹು ಮಹಾರಾಜರದು. ಸೊ ಇದು ಇರ್ತದ. ಸೊ ಬರ್ರಿ ನೆಕ್ಸ್ಟ್ ನಮ್ ಪ್ಯಾಲೇಸ್ ವಿಸಿಟ್ ಅಲ್ಲಿ ಏನೇನ್ ನೋಡೋದೆಲ್ಲ ಕಂಪ್ಲೀಟ್ ಆಯ್ತು. ಸೊ ಈಗ ನೆಕ್ಸ್ಟ್ ಏನದ, ಬಿಸಿಲ್ ಅದ ಇನ್ನ ಸ್ವಲ್ಪ.
ಫಸ್ಟ್ ಸದ್ಯಕ್ಕೆ ಹೋಗಿ ಕೊಲ್ಲಾಪುರ ಮಹಾಲಕ್ಷ್ಮಿದು ದರ್ಶನ ಮಾಡ್ತೀವಿ ಟೆಂಪಲ್ಗೆ ಹೋಗಿ. ಅದಾದ್ಮೇಲೆ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗ್ತದ. ಒಂದು ಲೇಕ್ ಅದ ಇಲ್ಲಿ, ಆ ಲೇಕ್ ಸೈಡ್ ಹೋಗಿ ಅಲ್ಲೇ ಸ್ವಲ್ಪ ಕುಂತು ಟೈಮ್ ಪಾಸ್ ಮಾಡಿ, ಫುಡ್ ಸ್ಟ್ರೀಟ್ ಅದ ಅಲ್ಲೇ ಇಲ್ಲೆಲ್ಲ ತಿಂದು ನಿಮ್ಗೆ ತೋರಿಸ್ತೀನಿ. ಸೊ ಮತ್ತೆ ಇಲ್ಲಿಂದ ಹೋಗಂಬ್ರಿ, ಈಗ ಎಲ್ಲ ಆಯ್ತು ಇಲ್ಲಿಂದ ಡನ್. ಸೊ ಲೆಟ್ಸ್ ಗೋ ಗೈಸ್. ಈಗ ನಾವು ಬಂದೀವಿ ಮಹಾಲಕ್ಷ್ಮಿ ಟೆಂಪಲಿಗೆ ಬಂದೀವಿ, ನೋಡ್ಬೋದು. ಈಗ ಜಸ್ಟ್ ನಾವು ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ದರ್ಶನಿಗೆ ಒಂದು 10 ಮಿನಿಟ್ಸ್ನು ಹತ್ತಿಲ್ಲ, ಯಾಕಂದ್ರೆ ಜಾಸ್ತಿ ಜನ ಇರ್ಲಿಲ್ಲ. ಆಕ್ಚುಲಿ ಶುಕ್ರವಾರ ಮತ್ತ ವೀಕೆಂಡಿಗೆ ಜಾಸ್ತಿ ಜನ ಇರ್ತಾರೆ. ಶುಕ್ರವಾರ ತಾಯಿ ವಾರ, ಅಂಬಾಬಾಯಿ ವಾರ ಇದು. ಸೊ ಇವತ್ತು ಏನು ಜಾಸ್ತಿ ಜನ ಇರ್ಲಿಲ್ಲ. ಒಂದು 10 ನಿಮಿಷ ದರ್ಶನ ಆಗೋದು. ದರ್ಶನ ಮಾತ್ರ ಭಾರಿ ಆಯ್ತು. ಇಲ್ಲಿ 2 ತರ ದರ್ಶನ ಇರ್ತಾವ, ಒಂದು ಮುಖ ದರ್ಶನ, ಒಂದು ಮುಖ್ಯ ದರ್ಶನ ಅಂತ ಹೇಳಿ. ಮುಖ ದರ್ಶನ ಅಂದ್ರೆ ಒಂದು ಸೇಮ್ ಹೆಂಗ್ ಪಂಡ್ರಪುರದಾಗ ಅದಲ್ಲ, ಸೇಮ್ ಅದೇ ತರ 120-30 ಫೀಟ್ ಹಿಂದಿಂದ ಇರ್ತದ. ಇದು ಗರ್ಭಗುಡಿ ಸ್ವಲ್ಪ ಸನಿ ಮುಖ್ಯ ದರ್ಶನ, ಗರ್ಭಗುಡಿ ಸನಿ ಬಿಡ್ತಾರೆ ನಮ್ಗೆ, ಬಟ್ ಮುಟ್ಟಿ ದರ್ಶನ ಮಾಡಕ್ ಬಿಡಂಗಿಲ್ಲ. ಗೈಸ್ ಇದು ಗುಡಿ 108 ಶಕ್ತಿ ಪೀಠಗಳಲ್ಲಿ ಒಂದು. ಇದು ಗುಡಿ ಯಾವಾಗ ಬಿ ಭಕ್ತಾದಿಗಳು ಕಂಟಿನ್ಯೂಸ್ ಬರ್ತಾನೆ ಇರ್ತಾರ. ಇವತ್ತೇ ಒಂದು ಏನೋ ಗೊತ್ತಿಲ್ಲ, ಒಂದು 10 ನಿಮಿಷ ದರ್ಶನ ಆಗ್ಯದ. ನೋಡ್ಬೋದು ನೀವು, ಇದೆಲ್ಲ ಏನ್ ಕ್ಯೂ 10 ನಿಮಿಷ. ಈಗ ಸ್ವಲ್ಪ ಜಾಸ್ತಿ ಐತಿ ನೋಡಿ ಕ್ರೌಡ್, ನಾವ್ ಇದ್ದಾಗ ಇಷ್ಟು ಇದ್ದಿದ್ದಿಲ್ಲ. ಗೈಸ್ ಇಲ್ಲಿ ಬಂದು ಭಕ್ತಾದಿಗಳಿಗೆ ದರ್ಶನ ಮಾಡಿದ್ರ ಅವ್ರಿಗೊಂದು ನಂಬಿಕೆ ಅದ ಕಿ ಲೈಫ್ ಒಳಗೆ ಅವ್ರಿಗೊಂದು ಶಾಂತಿ, ನೆಮ್ಮದಿ ಮತ್ತು ಸುಖ ಸಂಪತ್ತು ಸಿಗ್ತದ ಅಂತ ಹೇಳಿ ಅವ್ರಿಗೊಂದು ನಂಬಿಕೆ ಅದ. ಸೊ ಅದಕ್ಕೆ ಮಂದಿ ಸಾವಿರಾರು ಗಟ್ಟಲೆ ಮಂದಿ ಬಂದು ದರ್ಶನ ಮಾಡಿ ಹೋಗ್ತಾರೆ ಇಲ್ಲಿ. ಗೈಸ್ ನೋಡ್ರಿ, ಈ ಗುಡಿ 7ನೇ ಶತಮಾನದಾಗ ಕಟ್ಟಿದ್ದದ. ಅದ್ ನೋಡ್ರಿ, ಕಲ್ಲಿನ ಸ್ಟ್ರಕ್ಚರ್ ಅಲ್ಲಿ, ಅಸ್ಥೆಟಿಕ್ ಅಲ್ಲಿ ಎಷ್ಟು ನೀಟಾಗಿ ಇದು ಮಾಡ್ಯಾರ. ಏನ್ ಕೊಲ್ಲಾಪುರ ಮಹಾಲಕ್ಷ್ಮಿ ಎಲ್ಲರೂ ಪೂಜೆ ಮಾಡ್ತಾರಲ್ಲ, ಅವರು ವಿಷ್ಣುವಿನ ಧರ್ಮ ಪತ್ನಿ. ವಿಷ್ಣು ಅಂದ್ರ ನಮ್ ತಿರುಪತಿ ಬಾಲಾಜಿ. ಈ ಗುಡಿ ವಿಶೇಷತೆ ಏನಂದ್ರ ವರ್ಷದಾಗ 2 ಸಲ ನಮ್ ಸೂರ್ಯನ ಕಿರಣ ಡೈರೆಕ್ಟ್ ಮಹಾಲಕ್ಷ್ಮಿ ಮೂರ್ತಿ ಮೇಲೆ ಬೀಳ್ತದೆ. 2 ಸಲ ವರ್ಷ 2 ಸಲ ಡೈರೆಕ್ಟ್ ಸೂರ್ಯನ ಕಿರಣ ಮಹಾಲಕ್ಷ್ಮಿ ಮೂರ್ತಿ ಮೇಲೆ ಬೀಳುತ್ತೆ. ಗೈಸ್ ದರ್ಶನ ಮಾತ್ರ ಭಾರಿ ಮಸ್ತ್ ಆಯ್ತು. ಅಲ್ಲಿಂದ ಇಲ್ಲಿ ತನ ದರ್ಶನ ಮಾಡ್ಬೇಕಂತ ಓಡ್ ಬಂದಿವ್. ಮುಂಜಾನೆ ಎದ್ದಿ ದರ್ಶನ ಮಾತ್ರ ಕ್ಲಾಸ್ ಆಯ್ತು. 10 ನಿಮಿಷದಾಗೆ ಆಯ್ತು. ಹಂಗೇನ್ ಪುರ ಹಿಂಗ್ ಪಾಯ್ದ ನಿಂತಿಲ್ಲ, ಬಟ್ ಮನ್ಸಿಗೆ ಶಾಂತಿ ಸಿಕ್ತು. ಭಾರಿ ದರ್ಶನ. ಈಗ ನೆಕ್ಸ್ಟ್ ಸ್ವಲ್ಪ ರೂಮಿಗೆ ಫ್ರೆಶ್ ಆಗಿ ಒಂದು ಲೇಕ್ ಅದ, ಲೇಕ್ ಕಡೆ ಹೋಗ್ತೀವಿ, ತೋರಿಸ್ತೀವಿ ನಿಮಗೆ. ಈ ಸದ್ಯಕ್ಕೆ ಕಬ್ಬಿನಲ್ಲಿ ಆರ್ಡರ್ ಮಾಡಿದ್ವಿ, ಕಬ್ಬಿನಲ್ಲಿ ಕುಡಿತೀವಿ, ಕುಡಿದು ಹೋಗ್ತೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದೀವಿ ಮಿಸಲ್ ಪಾವ್ ತಿನ್ಲಕ್ಕ. ಮಿಸಲ್ ಪಾವ್ ಟೇಸ್ಟ್ ಮಾತ್ರ ಭಾರಿ ಇತ್ತು. ನೀವು ಯಾರಾದರೂ ಮಹಾರಾಷ್ಟ್ರಕ್ಕೆ ಬಂದ್ರೆ ಮಿಸಲ್ ಪಾವ್ ಟೇಸ್ಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡ್ರಿ. ಈ ಕೊಲ್ಲಾಪುರ ಪಾರ್ಟ್ 1 ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಪಾರ್ಟ್ 2ಗೋಸ್ಕರ ವೇಟ್ ಮಾಡ್ರಿ. ಥ್ಯಾಂಕ್ ಯು.